ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್ ಕನ್ನಡ ಫ್ಯಾಕ್ಟ್ಸ್. ಮಾನವ ದೇಹದ ಅತ್ಯಂತ ಅದ್ಭುತ ಹಾಗೂ ಸಂಕೀರ್ಣ ರಚನೆಯಾದ ಯೋನಿಯು ಮಹಿಳೆಯ ಸಂತಾನೋತ್ಪತ್ತಿ ವ್ಯವಸ್ಥೆಯ ಪ್ರಮುಖ ಅಂಗವಾಗಿದೆ. ಆದರೆ ಇದರ ಬಗ್ಗೆ ಸಮಾಜದಲ್ಲಿ ಹಲವು ತಪ್ಪು ಕಲ್ಪನೆಗಳಿವೆ. ಆದ್ದರಿಂದ ವಿಶೇಷವಾಗಿ ಪುರುಷರು ಈ ಅಂಗದ ರಚನೆ, ಕಾರ್ಯ ಮತ್ತು ಆರೋಗ್ಯದ ಬಗ್ಗೆ ಸರಿಯಾದ ವೈಜ್ಞಾನಿಕ ಅರಿವು ಹೊಂದಿರುವುದು ದಾಂಪತ್ಯದ ದೃಷ್ಟಿಯಿಂದ ಅತ್ಯಂತ ಅಗತ್ಯ. ಮೊದಲನೆಯದಾಗಿ, ಯೋನಿಯು ಒಂದು ಅದ್ಭುತವಾದ ಸ್ವಯಂ ಶುದ್ಧೀಕರಣ ಸೆಲ್ಫ್ ಕ್ಲೀನಿಂಗ್ ವ್ಯವಸ್ಥೆಯನ್ನು ಹೊಂದಿದೆ. ಇದರ ಒಳಗಿರುವ ಲ್ಯಾಕ್ಟೋಬ್ಯಾಸಿಲಸ್ ಎಂಬ ಬ್ಯಾಕ್ಟೀರಿಯಾಗಳು ಆಮ್ಲೀಯ ವಾತಾವರಣವನ್ನು ನಿರ್ಮಿಸುವ ಮೂಲಕ ಹಾನಿಕಾರಕ ಸೋಂಕುಗಳಿಂದ ರಕ್ಷಿಸುತ್ತವೆ. ಆದ್ದರಿಂದ ಇಲ್ಲಿ ಯಾವುದೇ ಕೆಮಿಕಲ್ ಸೋಪು ಅಥವಾ ಸ್ಪ್ರೇಗಳ ಬಳಕೆ ಹಾನಿಕಾರಕವಾಗಬಹುದು. ಎರಡನೆಯದಾಗಿ, ಇದರ ಸ್ಥಿತಿಸ್ಥಾಪಕತ್ವ ಅಥವಾ ಲವಚಿಕತೆ ನಿಜಕ್ಕೂ ಆಶ್ಚರ್ಯಕರ. ಮಗುವಿನ ಜನನದ ಸಮಯದಲ್ಲಿ ಶಿಶು ಹೊರಬರಲು ಅನುಕೂಲವಾಗುವಂತೆ ವಿಸ್ತಾರಗೊಳ್ಳುವ ಈ ಸ್ನಾಯುಗಳು ನಂತರ ನೈಸರ್ಗಿಕವಾಗಿ ತನ್ನ ಹಳೆಯ ಸ್ಥಿತಿಗೆ ಮರಳುತ್ತವೆ. ಆರೋಗ್ಯವಂತ ಯೋನಿಯ pH ಮಟ್ಟವು ಯಾವಾಗಲೂ 3.8 ರಿಂದ 4 ನಡುವೆ ಇರಬೇಕು. ಈ ಸಮತೋಲನ ತಪ್ಪಿದಾಗ ಸೋಂಕುಗಳು ಉಂಟಾಗುತ್ತವೆ. ಮಹಿಳೆಯರ ಋತುಚಕ್ರದ ಅವಧಿಯಲ್ಲಿ ಹಾರ್ಮೋನುಗಳ ಬದಲಾವಣೆಯಿಂದಾಗಿ ಯೋನಿಯ ವಾತಾವರಣದಲ್ಲಿ ತೇವಾಂಶದ ಏರಿಳಿತವಾಗುವುದು ಸಹಜ ಪ್ರಕ್ರಿಯೆ. ಇನ್ನು ಲೈಂಗಿಕ ಆರೋಗ್ಯದ ವಿಷಯಕ್ಕೆ ಬಂದರೆ, ಇದು ಕೇವಲ ದೈಹಿಕ ಕ್ರಿಯೆಯಲ್ಲ, ಬದಲಾಗಿ ಭಾವನಾತ್ಮಕ ಸಂಬಂಧವೂ ಹೌದು. ಪುರುಷರು ತಮ್ಮ ಸಂಗಾತಿಯ ದೇಹದ ಈ ಸೂಕ್ಷ್ಮ ಬದಲಾವಣೆಗಳನ್ನು ಗೌರವದಿಂದ ಕಾಣಬೇಕು ಮತ್ತು ಲೈಂಗಿಕ ಕ್ರಿಯೆಯಲ್ಲಿ ಪರಸ್ಪರ ಸಮ್ಮತಿ ಹಾಗೂ ಆರಾಮದಾಯಕ ಪರಿಸರಕ್ಕೆ ಆದ್ಯತೆ ನೀಡಬೇಕು. ವಯಸ್ಸಾದಂತೆ, ವಿಶೇಷವಾಗಿ ಮೆನೋಪಾಸ್ ನಂತರ ಈ ಭಾಗದ ತೇವಾಂಶ ಕಡಿಮೆಯಾಗಬಹುದು. ಅಂತಹ ಸಮಯದಲ್ಲಿ ಸಂಗಾತಿಯ ಬೆಂಬಲ ಮತ್ತು ಸರಿಯಾದ ವೈದ್ಯಕೀಯ ಸಲಹೆ ಬಹಳ ಮುಖ್ಯವಾಗುತ್ತದೆ. ಸಾರಾಂಶದಲ್ಲಿ ಹೇಳುವುದಾದರೆ, ಯೋನಿಯ ಕುರಿತಾದ ತಿಳುವಳಿಕೆಯು ಕೇವಲ ಜೈವಿಕ ಜ್ಞಾನವಲ್ಲ, ಅದು ಒಬ್ಬ ಪುರುಷನ ಸಂಸ್ಕಾರ ಮತ್ತು ತನ್ನ ಸಂಗಾತಿಯ ಬಗ್ಗೆ ಹೊಂದಿರುವ ಜವಾಬ್ದಾರಿಯ ಪ್ರತೀಕವಾಗಿದೆ. ಈ ಅರಿವು ಹೊಂದಿರುವ ಪುರುಷನು ತನ್ನ ಸಂಗಾತಿಯನ್ನು ಹೆಚ್ಚು ಸಂವೇದನಾಶೀಲತೆಯಿಂದ ಅರ್ಥಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.